ದೇಶದಲ್ಲಿ RSSನ ಬ್ಯಾನ್ ಮಾಡಿಬಿಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಮೊದಲು ಮಾಡೋ ಕೆಲಸನೇ RSSನ್ನು ಬ್ಯಾನ್ ಮಾಡುವುದು. ಇದೊಂದು ಭಾಗ. ಎರಡನೇ ಭಾಗ ಹಿಮಂತ ಬಿಸ್ವ ಶರ್ಮಾ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಈ ಸೋಷಿಯಲಿಸ್ಟ್ ಸೆಕ್ಯುಲರ್ ಈ ಒಂದು ವರ್ಡನ್ನು, ಈ ಒಂದು ಪದವನ್ನು ಎಮರ್ಜೆನ್ಸಿ ಟೈಮಲ್ಲಿ ಇವರು ಇನ್ಸರ್ಟ್ ಮಾಡಿದ್ರು. ಇಡೀ ಪ್ರಜಾತಂತ್ರ ಒಂದು ರೀತಿ ಅರೆಸ್ಟ್ ಆಗಿರತಕ್ಕಂಥ ಸನ್ನಿವೇಶದಲ್ಲಿ ಯಾವ ಒಪಿನಿಯನ್ಗಳಿಗೆ ಅವಕಾಶವನ್ನು ಕೊಡದೆ, ಯಾವುದೇ ಅಭಿಪ್ರಾಯಗಳಿಗೆ ಅವಕಾಶವನ್ನು ಕೊಡದೆ, ಚರ್ಚೆ ಮಾಡದೆ ಅದರ ಬಗ್ಗೆ, ಸಂವಿಧಾನವೇ ಒಂದು ಭಯಗ್ರಸ್ತ ವಾತಾವರಣದಲ್ಲಿ ಸಿಕ್ಕಾಕೊಂಡಿದ್ದಾಗ ತಂದಿದ್ದನ್ನು ತುರುಕಿದ್ರು. ಹಾಗಾಗಿ ಆ ಪದಗಳ ಅವಶ್ಯಕತೆ ಇಲ್ಲ. ಸರ್ವಧರ್ಮ ಸಮನ್ವಯ ನಮ್ಮ ಸೂತ್ರ ಇದೆ, ಸರ್ವೋದಯ ಅಂತ್ಯೋದಯ ಇದೆ. ಇದರ ಬದಲಿಗೆ ಇವರು ಸೋಷಿಯಲಿಸಮ್, ಸೆಕ್ಯುಲರಿಸಮ್ ಈ ಒಂದು ವರ್ಡನ್ನು, ಸೋಷಿಯಲಿಸ್ಟ್, ಸೆಕ್ಯುಲರಿಸ್ಟ್ ಈ ಒಂದು ಪದವನ್ನು ಹೇಗೆ ತಂದರು? ಹಾಗಾದರೆ RSSನ್ನು ಬ್ಯಾನ್ ಮಾಡಬೇಕಾಗತ್ತಾ? RSS ಕಾನೂನುಬದ್ಧವಾಗಿ ಸ್ಥಾಪಿತವಾಗಿರುವ ಸಂಸ್ಥೆನಾ, ಅಥವಾ ಸ್ಥಾಪನೆ ಆಗಿರೋದು ಬೇರೆ, ನೋಂದಾಯಿಸಲ್ಪಟ್ಟಿರತಕ್ಕಂಥ ಸಂಸ್ಥೆನ ಅಲ್ವಾ? ಅಟ್ ದ ಸೇಮ್ ಟೈಮ್ RSS ಹಿಂದೆ ಬ್ಯಾನೇ ಆಗಿಲ್ವಾ? ಒಂದು ಸಂಘಟನೆಯನ್ನು ಬ್ಯಾನ್ ಮಾಡುವ ಸಂದರ್ಭಗಳು ಯಾವೆಲ್ಲ ಕಾರಣಗಳಿಗಾಗಿ RSS ಸುಮಾರು 3 ಬಾರಿ ಬ್ಯಾನ್ಗೆ ಒಳಗಾಗಿತ್ತು. ಸರ್ಕಾರಿ ನೌಕರರು RSSಗೆ ಸೇರುವಂತಿಲ್ಲ ಅಂತ ಇತ್ತು 2024ರವರೆಗೂ. ಈಗ ಸೇರಿದ್ರೇನು ತಪ್ಪಿಲ್ಲ ಎಂಬಲ್ಲಿಗೆ ಬಂದು ನಿಂತಿದೆ. ಹೀಗಿದ್ದಾಗ ಬ್ಯಾನ್ ಮಾಡಲಿಕ್ಕಿರ್ತಕ್ಕಂಥ ಕ್ರೈಟೀರಿಯಾಸ್ ಏನು, ಕಾನೂನಾತ್ಮಕ ತೊಡಕುಗಳೇನು, ಏನು ಕಾರಣಕ್ಕೆ ಬ್ಯಾನ್ ಮಾಡಬೇಕು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರು ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಈ ವಿಚಾರದಲ್ಲಿ ಯಾವ್ಯಾವ ನಾಯಕರು ಮಾತಾಡಿದ್ದಾರೆ ನೋಡಿ. ಮುಂದೆ ಏನಾದ್ರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದ್ದೀನಿ. ಯಾವುದು ಇಲ್ಲಿ ಯಾರು ಇರೋದ್ರಿ? ಅಲ್ಲಿ ಇದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ, ಮಾಡೋಣ ಅಂತ ತಗೊಳ್ಳಿ. ಕಾಲ್ ಚಕ್ರ ಇರ್ತಾವ, ಯಾಕೆ ಅಷ್ಟು ಅರ್ಜೆಂಟ್ ಜೈಲಿಗೆ ಹೋಗಕ್ ಅವ್ರಿಗೆ? ಹೌದ್ರಿ, ಅವ್ರಿಗೆ ಯಾಕೆ ಅಷ್ಟು ಅರ್ಜೆಂಟು? ಕಾಯ್ಲಿ. ಏನು ಅವರು 1 ಶತಮಾನ ಆಯ್ತಲ್ರೇನ್ರಿ, 100 ವರ್ಷ ಆಯ್ತಲ್ಲ RSSಗೆ. 10 ಇಂಥ ಕೆಲಸ ಮಾಡಿದೀನಿ. ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ, ನಮ್ಮ ರಾಷ್ಟ್ರವನ್ನ ಕಟ್ಟುವ ಕೆಲಸಕ್ಕೆ ನಾವು 10 ಕೆಲಸ ಮಾಡಿದೀವಿ. ಆರ್ಥಿಕ ಸಮಾನತೆ ತರ್ಲಿಕ್ಕೆ 10 ಕೆಲಸ ಮಾಡಿದೀನಿ. ಸಮಾಜದಲ್ಲಿ ಐಕ್ಯತೆ ತರಕ್ 10 ಕೆಲಸ ಮಾಡಿದೀನಿ ಅಂತ ತೋರಿಸ್ಬಿಡ್ಲಿ ಸರ್. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ? 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ನಿಮ್ಗೆ ಈಗ ಸದ್ಯಕ್ಕೆ ಸದಾನಂದ ಗೌಡ್ರನ್ನ ಮಾರ್ಗದರ್ಶಕ ಮಂಡಲಲ್ಲಿ ಕಳಿಸಿದ್ದಾರೆ. ಅವರು ಜೀವಂತವಾಗಿದ್ದಾರ ಅಂತ ಅವ್ರು ನೋಡ್ಕೊಳ್ಳಿ ಅವ್ರ ರಾಜಕಾರಣದಲ್ಲಿ. ಆಮೇಲೆ ಭಸ್ಮ ಆಗೋದು ಅದನ್ನು ನೋಡೋಣ. ಈಗಾಗಲೇ 2 ಸಲ ನಾವು ಬ್ಯಾನ್ ಮಾಡಿದ್ದೀವಿ, ಮುಂದೆ ಅದೇನಾಗುತ್ತೆ ನೋಡೋಣ. RSS ಅವರು ಈ ದೇಶವನ್ನು ನಡೆಸ್ಲಿಕ್ಕೆ ಆಗೋದಿಲ್ಲ. ದ್ವೇಷದ ವಾತಾವರಣ ಇಟ್ಕೊಂಡು ದೇಶದ ಸಹೋದರತ್ವ ಅದನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಬಿಡೋದಿಲ್ಲ. ಆ ಪ್ರಾಣ ಆದರೂ ಕಳ್ಕೊಂಡು ನಾವು ಈ ದೇಶದ ಸಂಸ್ಕೃತಿ, ಸಂಸ್ಕಾರ, ಸಂವಿಧಾನ ಮತ್ತು ತ್ರಿವರ್ಣ ಧ್ವಜವನ್ನು ನಾವು ಕಾಪಾಡ್ತೀವಿ. ಭಸ್ಮ ನಾವು ಆಗ್ತೀವೋ ಅವ್ರು ಆಗ್ತೀವೋ ಅಂತ ಮುಂದಿನ ದಿನಗಳ ಭವಿಷ್ಯ ಹೇಳುತ್ತೆ. ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರ ಮದದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇಡೀ ದೇಶದ ಉದ್ದಗಲಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿ ಎಲ್ಲರೂ ಸಹ ಅದೇ ಗರಡಿಯಲ್ಲಿ ನಾವೆಲ್ಲ ಬೆಳೆದಂಥವರು. ಅಂಥ ಸಂಘಟನೆಯನ್ನು ನಿಷೇಧ ಮಾಡಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನೋಡಿದ್ವಿ, ಕಳೆದ ವಾರದಲ್ಲಿ ಹೇಳಿದ್ರು RSS ಅನ್ನೇ ಬ್ಯಾನ್ ಮಾಡಿಬಿಡ್ತೇವೆ. ಹಿಂದೆ ಬ್ಯಾನ್ ಮಾಡಿತ್ತು, ನಾವು ತಪ್ಪು ಮಾಡಿದ್ದೀವಿ ಅಂತ. ನೀವು ಹುಟ್ಟೋದಕ್ಕೆ ಮುಂಚೆ ಏನೇನು ಆಗಿತ್ತು ಅಂತ ಒಂದು ಸಾರಿ ತಿಳ್ಕೊಳ್ಳಿ. ನೀವು ಹುಟ್ಟಿದ ಮೇಲೆ RSS ಹುಟ್ಟಿಲ್ಲ. BJP ಅನ್ನೋ ಹೆಸರು ಮಾತ್ರ ನೀವು ಹುಟ್ಟಿದ ಮೇಲೆ ಹುಟ್ಟಿರ್ಬೋದು, ಆದರೆ RSS 100 ವರ್ಷ ಆಗ್ತಾ ಇದೆ. ಅರೆ, ನಿಮ್ಮ ಅಪ್ಪ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ, ನೆಹರು ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ.
ಈ ಡಿಬೇಟಲ್ಲಿ ನಮ್ಮನ್ನು ದರ್ಶನ್ ಜಾಯ್ನ್ ಆಗ್ತಾ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ದರ್ಶನ್ ಈ ಒಂದು ಡಿಬೇಟ್ಗೆ. ಇನ್ನು ಪಟಾಪಟ್ ಶ್ರೀನಿವಾಸ್ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ಶ್ರೀನಿವಾಸ್ ಅವರೇ. ಇನ್ನು ವೇಣುಗೋಪಾಲ್ ಅವರಿದ್ದಾರೆ, RSSನ ಮುಖಂಡರು. ಸ್ವಾಗತ ವೇಣುಗೋಪಾಲ್ ಅವರೇ ಈ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಓಕೆ, ನನ್ನ ಮೊದಲನೇ ಪ್ರಶ್ನೆ ಫಸ್ಟ್ ಪೊಲಿಟಿಕಲಿ ತಗೋತೀನಿ, ಆಮೇಲೆ ಸಂಘದ ಕಡೆಯಿಂದ ನಾನು ಬರ್ತೀನಿ. RSSನ ನಿಷೇಧ ಮಾಡಿಬಿಡ್ತೀವಿ ಅಧಿಕಾರಕ್ಕೆ ಬಂದರೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ಕೆಲವು ಶಬ್ದಗಳನ್ನು, ಅದು ಸೆಕ್ಯುಲರಿಸಮ್, ಸೋಷಿಯಲಿಸಮ್, ಈ ಒಂದು ವರ್ಡ್ಗಳು, ಸೋಷಿಯಲಿಸ್ಟ್, ಸೆಕ್ಯುಲರ್, ಈ ಒಂದು ವಿಚಾರಗಳನ್ನು ಕೂಡ ಎಮರ್ಜೆನ್ಸಿ ಟೈಮಲ್ಲಿ ಮಾಡಿದ್ರು. ಇಡೀ ಪ್ರಜಾಪ್ರಭುತ್ವವೇ ಅರೆಸ್ಟ್ ಆದಂಥ ಸನ್ನಿವೇಶದಲ್ಲಿದ್ದಾಗ ತಂದು ತುರುಕಿದಂಥ ಪದಗಳು, ಇದರ ಅವಶ್ಯಕತೆ ಇಲ್ಲ, ತೆಗೆದುಬಿಡಿ ಅಂತ ಹೇಳಿ ಕೂಡ RSSಯಿಂದ ಒಂದು ಪದ ಚಳವಳಿ ಶುರುವಾಯಿತು ಆ ಮೂಲಕವಾಗಿ. ಈಗ RSSನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಶಬ್ದ ಬರ್ತಾ ಇದೆ. ಏನಿಸ್ತು ನಿಮ್ಗೆ ಅದಕ್ಕೆ ಅಂತ? ನಾನು ಕೇಳ್ತಿದ್ರೆ ಹಾಂ, ಸರ್, ಈ ಬ್ಯಾನ್ ಶಬ್ದ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಒಂದು ಶಬ್ದ ಅಲ್ಲ, ಅದೊಂದು ಸಂಸ್ಕೃತಿ ಓಕೆ. ಅವ್ರಿಗೆ. ನೀವು ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಟ್ಟು 16 ಪುಸ್ತಕಗಳನ್ನು ಬ್ಯಾನ್ ಮಾಡಿದ್ರು ಅವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಜೂನ್ 25, 1975ರಲ್ಲಿ ಈ ದೇಶದ ಆತ್ಮವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನೇ ಬ್ಯಾನ್ ಮಾಡಿದ್ರು. ಅದರಲ್ಲಿರ್ತಕ್ಕಂಥ ನಾಗರಿಕ ಹಕ್ಕುಗಳನ್ನ ಬ್ಯಾನ್ ಮಾಡಿದ್ರು. ಮಾಧ್ಯಮದ ಸ್ವಾತಂತ್ರ್ಯವನ್ನೇ ಬ್ಯಾನ್ ಮಾಡಿದ್ರು. ಹೇಬಿಯಸ್ ಕಾರ್ಪಸ್ ಅಂತ ಒಂದು ಆ್ಯಕ್ಟನ್ನೇ ಬ್ಯಾನ್ ಮಾಡಿದ್ರು. ಆಮೇಲೆ ಎಮರ್ಜೆನ್ಸಿ ಕೂಡ ಸಂವಿಧಾನದಲ್ಲೇ ಇರೋದಲ್ವಾ? ಹೌದು, ಆದರೆ ಹಾಕೋದಕ್ಕೆ ಕಾರಣಗಳು ಎರಡಿದ್ದಾವೆ. ಅದರಲ್ಲಿ ಓಕೆ, ರಾಷ್ಟ್ರಕ್ಕೆ ವಿಪತ್ತು ಬಂದಾಗ ರಕ್ಷಣೆಗೆ, ಅದರ ಅಸ್ತಿತ್ವಕ್ಕೆ, ಮತ್ತೆ ರಾಷ್ಟ್ರೀಯ ವಿಪತ್ತು ಬಂದಾಗ ಹಾಕ್ಬೇಕಂತ ಇರೋದು. ಏನ್ ವಿಪತ್ತಿತ್ತು ಇಂದಿರಾ ಗಾಂಧಿ ಅವ್ರಿಗೆ ಹಾಕುವಂಥದ್ದು? ಅಧಿಕಾರ ವಿಪತ್ತಾ? ಈಗ ಅಧಿಕಾರನ ಉಳಿಸ್ಕೊಳ್ಳೋಂಥದ್ದು ವಿಪತ್ತು, ಹೋಗೋಂಥ ವಿಪತ್ತಿತ್ತು. ಹಾಗಾಗಿ ಅದೊಂದು ಸಂಸ್ಕೃತಿ. ಅದನ್ನೇ ಅವ್ರ ಮೊಮ್ಮಗ ಪ್ರಿಯಾಂಕ್ ಖರ್ಗೆ ಅವರು ಅದನ್ನ ಮುಂದುವರಿಸ್ತಾರೆ. ಇನ್ನು ಪ್ರಿಯಾಂಕ ಖರ್ಗೆ ಅವ್ರ ಮಾತಿಗೆ ಬರ್ತಾರೆ. ಇಂದಿರಾ ಗಾಂಧಿ ಅವ್ರ ಮೊಮ್ಮಗ ಅಲ್ಲ ರೀ ಪ್ರಿಯಾಂಕ್, ಅವ್ರು ಅವ್ರ ಮೊಮ್ಮಗಳು ಪ್ರಿಯಾಂಕರ್ಗೆ ಪ್ರಿಯಾಂಕಾ ವಾಡ್ರಾ, ಇವರು ಪ್ರಿಯಾಂಕ ಅವ್ರ ಇವ್ರು ಹೇಳಿರೋದು. ಇಟ್ಕೊಂಡಿರೋದು. ಅದೇ ಅವ್ರು ಇಂದಿರಾ ಗಾಂಧಿ ಮೊಮ್ಮಗ ಇಲ್ಲ, ಮಾಡ್ತಾರೆ ಪ್ರಿಯಾಂಕ. ಅಲ್ಲ, ಅವರೇ ಏನೂ ಮಾಡೋಕ್ಕಾಗಲಿಲ್ಲ ಸರ್ ಸಂಘನ. ಇವ್ರು ಹೇಳ್ತಾ ಇದ್ದಾರೆ ನಾನು ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿದ್ದಾರೆ. ಹರ್ಕನೂರು ತಿರುಕನೊಬ್ಬ ಮುರುಕು ಧರ್ಮಶಾಲೆಯಲ್ಲಿ ಮಲಗಿರಲು ಒಂದು ಕನಸು ಕಂಡನಂತೆಯೇ ಅಂತ ಒಂದು ತಿರುಕನ ಕನಸನ್ನ ಕಂಡ್ಕೊಂಡು ನಾನು ಅಧಿಕಾರಕ್ಕೆ ಬಂದ್ರೆ ಅಂತ. ಇದೊಂದು ಅಬ್ಸಲ್ಯೂಟ್ಲಿ ಒಂದು ಡೈವರ್ಷನ್ ಟ್ಯಾಕ್ಟಿಸ್ ಸರ್. ಯಾವ್ದು ಡೈವರ್ಷನ್ ಇದು? ಇದು ಈ 2 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಲ್ಲಾ ರಂಗಗಳಲ್ಲಿ ಸಂಪೂರ್ಣ ವಿಫಲವಾಗಿದೆ. ಭ್ರಷ್ಟಾಚಾರದಿಂದ ಕೂಡಿದೆ, ಅದಕ್ಷ ಆಡಳಿತ ನಡೀತಾ ಇದೆ. 25 ಐಟಮ್ಗಳ ಇನ್ಫ್ಲೇಷನ್ ಆಗಿದೆ, ಬೆಲೆ ಏರಿಕೆ ಮಾಡಿದ್ದಾರೆ. ಡೀಸೆಲ್ಲು, ಹಾಲು, ಕರೆಂಟ್ ಬಿಲ್ಲು, ಬಸ್ ಚಾರ್ಜು, ಹೆಂಡ, ಸಾರಾಯಿ, ನೀವು ಏನಾದರೂ ಹೇಳಿ ಎಲ್ಲದರ ಬೆಲೆ ಜಾಸ್ತಿ ಮಾಡಿದ್ದಾರೆ. ಜನ ಇವ್ರ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಪ್ರತಿದಿನ ಮಾಧ್ಯಮಗಳಲ್ಲಿ ಅದೇ ಚರ್ಚೆ ಆಗ್ತದೆ. ಜನ ಇವ್ರಿಗೆ ಚೀತು ಅಂತ ಚೀಮಾರಿ ಆಗ್ತಾ ಇದ್ದಾರೆ. ಅದನ್ನ ಡೈವರ್ಟ್ ಮಾಡೋದಕ್ಕೆ ಸಂಘವನ್ನ ದರ್ಶನ್